ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಒನ್ ಆಫ್ ದ ಇಂಪಾರ್ಟೆಂಟ್ ಅಂಡ್ ಟ್ರೆಂಡಿಂಗ್ ಟಾಪಿಕ್ ವಿದೇಶಿ ಪ್ರವಾಸಿಗರು, ಫಾರಿನ್ ಟ್ರಾವೆಲರ್ಸ್ ಇನ್ ಇಂಡಿಯಾ. ಭಾರತಕ್ಕೆ ಬಂದಂತಹ ಪ್ರಮುಖ ವಿದೇಶಿ ಪ್ರವಾಸಿಗರು ಅವರ ಯಾವ ಒಂದು ಆಸ್ಥಾನಕ್ಕೆ ಭೇಟಿ ನೀಡಿದರು, ಅವರು ನೀಡಿದಂತಹ ಪ್ರಮುಖ ಕೊಡುಗೆ, ಈ ರೀತಿಯಾಗಿ ಹಲವು ವಿಷಯಗಳನ್ನು ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಸೊ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ, ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ. ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಮೊದಲ ಪ್ರಶ್ನೆ ಈ ರೀತಿ ಇದೆ: ವಿದೇಶಿ ಪ್ರವಾಸಿಗ ಅಲ್ ಮಸೂದಿ ಯಾರ ಆಸ್ಥಾನಕ್ಕೆ ಭೇಟಿ ನೀಡಿದ್ದನು? ಅಲ್ ಮಸೂದಿ ಇದಲ್ಲ, ಈತ ಯಾರ ಆಸ್ಥಾನಕ್ಕೆ ಭೇಟಿ ನೀಡಿದ ಅಂತೇಳಿ. ಸರಿಯಾದ ಉತ್ತರ 1ನೇ ಮಹಿಪಾಲ. ಯಾರು ಇವರು 1ನೇ ಮಣಿಪಾಲ ಕೇಳಿದ್ರೆ, ಇವರು ಪ್ರತಿಹಾರರ ದೊರೆ, ಗುರ್ಜರ ಪ್ರತಿಹಾರರ ಅರಸ 1ನೇ ಮಹಿಪಾಲನ ಆಸ್ಥಾನಕ್ಕೆ ಅಲ್ ಮಸೂದಿ ಭೇಟಿ ನೀಡ್ತಾನೆ. ಈ ಅಲ್ ಮಸೂದಿ ಇದಲ್ಲ, ಈತ ಅರಬ್ ಪ್ರವಾಸಿಗ ಈ ರೀತಿ ಕೂಡ ಕೇಳ್ಬೋದು. 1ನೇ ಮಹಿಪಾಲನ ಆಸ್ಥಾನಕ್ಕೆ ಭೇಟಿ ನೀಡಿದ ಅಲ್ ಮಸೂದಿ ಯಾವ ದೇಶದ ಪ್ರವಾಸಿಗ ಅಂತ ಕೇಳಿದ್ರೆ ಅರಬ್ ಪ್ರವಾಸಿಗ. ಈತ ಒಂದು ಪುಸ್ತಕವನ್ನು ಬರೀತಾನೆ, ಗುರ್ಜರ ಪ್ರತಿಹಾರರ ಒಂದು ಆಸ್ಥಾನಕ್ಕೆ ಭೇಟಿ ನೀಡಿದ ನಂತರ ಮುರುಜ್ ಉಲ್ ಜವಾಬ್ ಅಂತೇಳಿ. ಮುರುಜ್ ಉಲ್ ಜವಾಬ್ ಎನ್ನುವಂತಹ ಒಂದು ಪ್ರಸಿದ್ಧ ಪುಸ್ತಕವನ್ನು ಬರೀತಾನೆ. ಥಾಮಸ್ ರೋ ಈ ಕೆಳಗಿನ ಯಾರ ಆಸ್ಥಾನಕ್ಕೆ ಭೇಟಿ ನೀಡಿದ್ದನು? ಸರಿಯಾದ ಉತ್ತರ ಜಹಾಂಗೀರ್ನ ಆಸ್ಥಾನಕ್ಕೆ ಭೇಟಿ ನೀಡ್ತಾನೆ ಥಾಮಸ್ ರೋ. ಆಕ್ಚುಲಿ 1615ರಿಂದ 1619ರವರೆಗೆ ಈತ ಜಹಾಂಗೀರ್ನ ಆಸ್ಥಾನದಲ್ಲಿ ಇರ್ತಾನೆ ಥಾಮಸ್ ರೋ. ಈ ಥಾಮಸ್ ರೋ ಇರ್ತಾನಲ್ಲ, ಈತ ಬ್ರಿಟನ್ನ ರಾಯಭಾರಿ. ಈತ ಬ್ರಿಟನ್ ದೊರೆ 1ನೇ ಜೇಮ್ಸ್ನ ರಾಯಭಾರಿ ಆಗಿರ್ತಾನೆ. ಮತ್ತು ಈತ 16 ಸೆಪ್ಟೆಂಬರ್ 1615ರಲ್ಲಿ ಜಹಾಂಗೀರ್ನ ಆಸ್ಥಾನವನ್ನು ಭೇಟಿ ಮಾಡ್ತಾನೆ ಮತ್ತು 1615ರಿಂದ 1619ರವರೆಗೆ ಈ ಆಸ್ಥಾನದಲ್ಲಿ ಇರ್ತಾನೆ. ಸೊ ಥಾಮಸ್ ರೋ ಬ್ರಿಟನ್ನ ಒಬ್ಬ ರಾಯಭಾರಿ, ಬ್ರಿಟನ್ ದೊರೆ 1ನೇ ಜೇಮ್ಸ್ನ ರಾಯಭಾರಿಯಾಗಿದ್ದ. ವಿಲಿಯಂ ಹಾಕಿನ್ಸ್ ಈ ಕೆಳಗಿನ ಯಾರ ಆಸ್ಥಾನಕ್ಕೆ ಭೇಟಿ ನೀಡಿದ್ದ? ಸರಿಯಾದ ಉತ್ತರ ಇವನು ಕೂಡ ಜಹಾಂಗೀರ್ನ ಆಸ್ಥಾನಕ್ಕೆ ಭೇಟಿ ನೀಡಿರ್ತಾನೆ. ಈತ 1608ರಿಂದ 1611ರವರೆಗೆ ಜಹಾಂಗೀರ್ನ ಆಸ್ಥಾನದಲ್ಲಿ ಇದ್ದ. ಈ ವಿಲಿಯಂ ಹಾಕಿನ್ಸ್ ಇದನ್ನಲ್ಲ, ಈತ ಈಸ್ಟ್ ಇಂಡಿಯಾ ಕಂಪನಿ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಪ್ರತಿನಿಧಿಯಾಗಿದ್ದ. ಈತ ಜಹಾಂಗೀರ್ನ ಬಗ್ಗೆ ಹೇಳೋದಾದ್ರೆ, ಜಹಾಂಗೀರ್ ಮೊಘಲ್ ಸಾಮ್ರಾಜ್ಯದ 4ನೇ ದೊರೆ. ಮೊಘಲ್ ಸಾಮ್ರಾಜ್ಯದ 4ನೇ ದೊರೆ ಯಾರು? ಜಹಾಂಗೀರ್. ಈ ಮೊಘಲ್ ಸಾಮ್ರಾಜ್ಯದ 4ನೇ ದೊರೆ ಜಹಾಂಗೀರ್ನ ಆಸ್ಥಾನಕ್ಕೆ ವಿಲಿಯಂ ಹಾಕಿನ್ಸ್, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಪ್ರತಿನಿಧಿಯಾದ ವಿಲಿಯಂ ಹಾಕಿನ್ಸ್ ಭೇಟಿ ನೀಡ್ತಾನೆ. ಇಬನ್ ಬತೂತಾ ಈ ಕೆಳಗಿನ ಯಾರ ಆಸ್ಥಾನಕ್ಕೆ ಭೇಟಿ ನೀಡಿದ್ದ? ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದೆ, ನೋಟ್ ಮಾಡ್ಕೊಳ್ಳಿ. ಸರಿಯಾದ ಉತ್ತರ ಈತ ಮಹಮ್ಮದ್ ಬಿನ್ ತುಘಲಕನ ಆಸ್ಥಾನವನ್ನು ಭೇಟಿ ಮಾಡಿರ್ತಾನೆ. ಸೊ ಇಬನ್ ಬತೂತಾ ಇದಲ್ಲ, ಈತ ಯಾವ ದೇಶದವನು ಅಂತ ಕೇಳಿದ್ರೆ ಈತ ಮೊರಕ್ಕೋ ದೇಶದವನು. ತುಂಬಾ ಸರಿ ಕೇಳಿದ್ದಾರೆ, ಇಬನ್ ಬತೂತಾ ಯಾವ ದೇಶದ ಪ್ರವಾಸಿಗ ಅಂತೇಳಿ. ಸೊ ಮೊರಕ್ಕೋ ದೇಶದವನು ಗೊತ್ತಿರಲಿ. ಯಾರ ಆಸ್ಥಾನಕ್ಕೆ ಭೇಟಿ ನೀಡಿದ ಕೇಳಿದ್ರೆ ಮಹಮ್ಮದ್ ಬಿನ್ ತುಘಲಕನ ಆಸ್ಥಾನಕ್ಕೆ ಭೇಟಿ ನೀಡಿದ. ಯಾವ ಸಮಯದಲ್ಲಿ ಇದ್ದ ಕೇಳಿದ್ರೆ ಕ್ರಿಸ್ತ ಶಕ 1333ರಿಂದ 1347ರವರೆಗೆ ಈತ ಭಾರತದಲ್ಲಿ ಇರ್ತಾನೆ. ಡೈಮಕಸ್ ಈ ಕೆಳಗಿನ ಯಾರ ಆಸ್ಥಾನಕ್ಕೆ ಭೇಟಿ ನೀಡಿದ್ದ? ಸರಿಯಾದ ಉತ್ತರ ಈತ ಬಿಂದುಸಾರನ ಆಸ್ಥಾನಕ್ಕೆ ಭೇಟಿ ನೀಡಿದ್ದ. ಸೊ ಈತ ಈ ಡೈಮಕಸ್ ಇದಲ್ಲ, ಈತ ಸಿರಿಯಾದ ರಾಯಭಾರಿ. ಈತ ಸಿರಿಯಾ ದೊರೆ ಆಂಟಿಯೋಕಸ್ನ ರಾಯಭಾರಿ. ಆಂಟಿಯೋಕಸ್ ಈತನ ರಾಯಭಾರಿಯಾಗಿದ್ದ.
ಅಂಬಾಸಿಡರ್ ಆಗಿದ್ದ. ಸಿರಿಯಾ ದೊರೆ ಆಂಟಿಯೋಕಸ್ನ ರಾಯಭಾರಿಯಾದ ಡೈಮಕಸ್ ಬಿಂದುಸಾರನ ಆಸ್ಥಾನವನ್ನು ವಿಸಿಟ್ ಮಾಡಿದ್ದ. ಡಯಾನೋಸಿಯಸ್ ಈ ಕೆಳಗಿನ ಯಾರ ಆಸ್ಥಾನಕ್ಕೆ ಭೇಟಿ ನೀಡಿರ್ತಾನೆ? ಸರಿಯಾದ ಉತ್ತರ ಅಶೋಕನ ಆಸ್ಥಾನಕ್ಕೆ ಭೇಟಿ ನೀಡಿದ್ದ ಡಯಾನೋಸಿಯಸ್. ಸೊ ಅಶೋಕನ ಆಸ್ಥಾನಕ್ಕೆ. ಸೊ ಈತ ಗ್ರೀಕ್ ಅಂಬಾಸಿಡರ್, ಗ್ರೀಕ್ ರಾಯಭಾರಿಯಾಗಿದ್ದ. ಈತ ಗ್ರೀಕ್ ರಾಯಭಾರಿಯಾಗಿದ್ದ ಮತ್ತು ಈತ ಟಾಲೆಮಿ ಫಿಲಿಡೆಲ್ಫ್ ಅನ್ನುವಂಥ ಈಜಿಪ್ಟ್ ದೊರೆ ಈತನ ಕಳಿಸಿರ್ತಾನೆ. ಟಾಲೆಮಿ ಫಿಲಿಡೆಲ್ಫಿಸ್ ಎನ್ನುವಂತಹ ಈಜಿಪ್ಟ್ ದೊರೆ ಈತನನ್ನ ಕಳಿಸಿರ್ತಾನೆ. ಮೆಗಸ್ತನಿಸ್ ಈ ಕೆಳಗಿನ ಯಾರ ಆಸ್ಥಾನಕ್ಕೆ ಭೇಟಿ ನೀಡಿದ್ದ? ಸರಿಯಾದ ಉತ್ತರ ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಮೆಗಸ್ತನಿಸ್ ಭೇಟಿ ನೀಡಿದ್ದ. ಈತ ಗ್ರೀಕ್ನ ಒಬ್ಬ ರಾಯಭಾರಿ. ಈತನ ಯಾರು ಕಳಿಸಿರ್ತಾರೆ ಕೇಳಿದ್ರೆ ಗ್ರೀಕ್ ದೊರೆ ಸೆಲ್ಯೂಕಸ್ ನಿಕೇಟರ್. ಈತನ ಕಳಿಸಿರ್ತಾನೆ. ನೋಟ್ ಮಾಡ್ಕೊಳ್ಳಿ. ಮೆಗಸ್ತನಿಸ್ ಯಾವ ದೇಶದ ರಾಯಭಾರಿ ಆಗಿದೆ ಕೇಳಿದ್ರೆ ಗ್ರೀಕ್ ದೇಶದ ರಾಯಭಾರಿ. ಮೆಗಸ್ತನಿಸನ್ನ ಭಾರತಕ್ಕೆ ಕಳಿಸಿದ್ದು ಯಾರು ಕೇಳಿದ್ರೆ ಸೆಲ್ಯೂಕಸ್ ನಿಕೇಟರ್. ಮೆಗಸ್ತನಿಸ್ ಭಾರತದಲ್ಲಿ ಯಾರ ಆಸ್ಥಾನಕ್ಕೆ ಭೇಟಿ ನೀಡಿದ ಕೇಳಿದ್ರೆ ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಭೇಟಿ ನೀಡಿದ. ಮತ್ತು ಮೆಗಸ್ತನಿಸ್ ಒಂದು ಪ್ರಸಿದ್ಧ ಪುಸ್ತಕವನ್ನು ಬರೀತಾನೆ, ಅದರ ಹೆಸರು ಇಂಡಿಕಾ. ಪಾಹಿಯಾನ ಈ ಕೆಳಗಿನ ಯಾರ ಆಸ್ಥಾನಕ್ಕೆ ಭೇಟಿ ನೀಡಿದ್ದನು? ಸರಿಯಾದ ಉತ್ತರ ಈತ ಎರಡನೇ ಚಂದ್ರಗುಪ್ತನ ಆಸ್ಥಾನಕ್ಕೆ ಭೇಟಿ ನೀಡಿದ್ದ. ಎರಡನೇ ಚಂದ್ರಗುಪ್ತನಿಗೆ ಇನ್ನೊಂದು ಹೆಸರಿತ್ತು, ವಿಕ್ರಮಾದಿತ್ಯ. ಸೊ ಈ ವಿಕ್ರಮಾದಿತ್ಯನ ಆಸ್ಥಾನಕ್ಕೆ ಪಾಹಿಯಾನ ಭೇಟಿ ನೀಡಿರ್ತಾನೆ. ಈತ ಚೀನಾದ ಯಾತ್ರಿಕ. ಪಾಹಿಯಾನ ಇದನ್ನ, ಈತ ಚೀನಾದ ಪ್ರವಾಸಿಗ. ಮಾರ್ಕೋಪೋಲೋ ಈ ಕೆಳಗಿನ ಯಾರ ಆಸ್ಥಾನಕ್ಕೆ ಭೇಟಿ ನೀಡಿದ್ದ? ಸರಿಯಾದ ಉತ್ತರ ಈತ ಪಾಂಡ್ಯರ ಆಸ್ಥಾನಕ್ಕೆ ಭೇಟಿ ನೀಡುತ್ತಾನೆ. ಮಾರ್ಕೋಪೋಲೋ ಇದನ್ನ, ಈತ ಇಟಾಲಿಯನ್ ಟ್ರಾವೆಲರ್. ಇಟಲಿ ದೇಶದ ಪ್ರವಾಸಿಗ. ಯಾರು? ಮಾರ್ಕೋಪೋಲೋ ಇಟಲಿ ದೇಶದ ಪ್ರವಾಸಿಗ ಆಗಿದ್ದ. ಈತ ಪಾಂಡ್ಯರ ಒಂದು ರಾಜ್ಯ ಆಡಳಿತಕ್ಕೆ ಭೇಟಿ ನೀಡುತ್ತಾನೆ. ಈತ 1288ರಿಂದ 1292ರವರೆಗೆ ಭಾರತದಲ್ಲಿ ಇರ್ತಾನೆ. ಹ್ಯೂಯೆನ್ ಈ ಕೆಳಗಿನ ಯಾರ ಆಸ್ಥಾನಕ್ಕೆ ಭೇಟಿ ನೀಡಿದ? ಇಂಪಾರ್ಟೆಂಟ್ ಕ್ವಶನ್ ಇದೆ, ನೋಟ್ ಮಾಡ್ಕೊಳ್ಳಿ. ಹರ್ಷವರ್ಧನ್ನ ಆಸ್ಥಾನಕ್ಕೆ ಭೇಟಿ ನೀಡಿದ. ಹ್ಯೂಯೆನ್ ಸಾಂಗ್ ಚೀನಾ ದೇಶದ ಯಾತ್ರಿಕ. ಹ್ಯೂಯೆನ್ ಸಾಂಗ್ನ ಬಗ್ಗೆ ಇನ್ನೊಂದು ವಿಶೇಷ ಅಂಶ ಇದೆ. ಈತ ನಲಂದ ವಿಶ್ವವಿದ್ಯಾಲಯದಲ್ಲಿ, ಹ್ಯೂಯೆನ್ ಸಾಂಗ್ ಇದನ್ನ, ಈತ ನಲಂದ ವಿಶ್ವದಲ್ಲಿ ಓದಿದ್ದ. ನಲಂದ ವಿಶ್ವವಿದ್ಯಾಲಯದಲ್ಲಿ ಈತ ವ್ಯಾಸಂಗ ಕೂಡ ಮಾಡಿದ್ದ. ಮತ್ತು ಈತ ಸಿಯುಕಿ ಎನ್ನುವಂಥ ಒಂದು ಗ್ರಂಥವನ್ನು ಬರೀತಾನೆ. ಭಾರತದ ಮೇಲೆ ಬೆಳಕು ಚೆಲ್ಲುವಂಥ ಸಿಯುಕಿ ಎನ್ನುವಂಥ ಗ್ರಂಥವನ್ನು ಬರೆದ. ಈತ ಕ್ರಿಸ್ತ ಶಕ 630ರಿಂದ 643ರವರೆಗೆ ಭಾರತದಲ್ಲಿದ್ದ. ನಿಕೋಲಾ ಮೈನುಖಿ ಕೆಳಗಿನ ಯಾರ ಆಸ್ಥಾನಕ್ಕೆ ಭೇಟಿ ನೀಡಿದ್ದ? ಸರಿಯಾದ ಉತ್ತರ ಈತ ಔರಂಗಜೇಬನ ಆಸ್ಥಾನಕ್ಕೆ ಭೇಟಿ ನೀಡಿದ್ದ. ಈ ನಿಕೋಲಾ ಮೈನುಖಿ ಈತ ವೆನಿಸ್ ದೇಶದ ಪ್ರವಾಸಿಗ. ಈತ ಒಂದು ಪುಸ್ತಕವನ್ನು ಬರೀತಾರೆ, ಅದರ ಹೆಸರು ಸ್ಟೇರಿಯೋ ಡಿ ಮೋಗೋರ್ ಅಂತ. ಇದು ತುಘಲಕ್ನ ಒಂದು ಮೊಘಲ್ ಸಾಮ್ರಾಜ್ಯವನ್ನು ಕುರಿತಂತ ಒಂದು ಕೃತಿಯಾಗಿದೆ ಇದು. ಬಾರ್ಬೋಸಾ ಈ ಕೆಳಗಿನ ಯಾರ ಆಸ್ಥಾನಕ್ಕೆ ಭೇಟಿ ನೀಡಿದ? ಇಂಪಾರ್ಟೆಂಟ್ ಕ್ವಶನ್ ಇದೆ, ಸರಿಯಾದ ಉತ್ತರ ಕೃಷ್ಣ ದೇವರಾಯನ ಆಸ್ಥಾನಕ್ಕೆ ಭೇಟಿ ನೀಡಿದ್ದ. ಈ ಬಾರ್ಬೋಸಾ 1560ರಲ್ಲಿ ಭಾರತಕ್ಕೆ ಬಂದಿದ್ದನು. ಹ್ಯಾಮಿಲ್ಟನ್ ಈ ಕೆಳಗಿನ ಯಾರ ಆಸ್ಥಾನಕ್ಕೆ ಭೇಟಿ ನೀಡಿದ್ದನು? ಸರಿಯಾದ ಉತ್ತರ ಈತ ಫರುಖುಸಿಯಾರ್ ಎಂಬ ದೊರೆಯ ಆಸ್ಥಾನಕ್ಕೆ ಭೇಟಿ ನೀಡಿದ್ದ. ಅಬ್ದುಲ್ ರಜಾಕ್ ಈ ಕೆಳಗಿನ ಯಾರ ಆಸ್ಥಾನಕ್ಕೆ ಭೇಟಿ ನೀಡಿದ್ದ? ಸರಿಯಾದ ಉತ್ತರ ಈತ
ಎರಡನೇ ದೇವರಾಯನ ಆಸ್ಥಾನಕ್ಕೆ ಭೇಟಿ ನೀಡಿರ್ತಾನೆ ಅಬ್ದುಲ್ ರಜಾಕ್. ಎರಡನೇ ದೇವರಾಯನ ಆಸ್ಥಾನಕ್ಕೆ ಈತ ಇರಾನ್ ದೇಶದ ಪ್ರವಾಸಿಗ. ಈತ ವಿಜಯನಗರ ಅರಸ ಎರಡನೇ ದೇವರಾಯನ ಆಸ್ಥಾನಕ್ಕೆ ಭೇಟಿ ನೀಡಿದ್ದ. ಪೀಟರ್ ಮುಂಡಿ ಈ ಕೆಳಗಿನ ಯಾರ ಆಸ್ಥಾನಕ್ಕೆ ಭೇಟಿ ನೀಡಿದ್ದನು? ಸರಿಯಾದ ಉತ್ತರ ಶಹಜಹಾನ್ನ ಆಸ್ಥಾನಕ್ಕೆ ಭೇಟಿ ನೀಡಿರ್ತಾನೆ ಪೀಟರ್ ಮುಂಡಿ. 1630ರಿಂದ 1634ರವರೆಗೆ ಈತ ಶಹಜಹಾನ್ನ ಆಸ್ಥಾನದಲ್ಲಿ ಇರ್ತಾನೆ. ಈತ ಇಟಲಿ ದೇಶದ ಪ್ರವಾಸಿಗ. ಇಟಲಿ ದೇಶದ ಪ್ರವಾಸಿಗನಾಗಿದ್ದ. JB ಟಾವೆರ್ನಿಯರ್ ಭಾರತಕ್ಕೆ ಎಷ್ಟು ಸಾರಿ ಭೇಟಿ ನೀಡಿದ್ದ? ಸರಿಯಾದ ಉತ್ತರ ಈತ ಭಾರತಕ್ಕೆ 6 ಸಾರಿ 6 ಟೈಮ್ಸ್ ಭೇಟಿ ನೀಡಿದ್ದ. ಸ್ನೇಹಿತರೆ, ಇನ್ನು ಮುಂದೆ ಇದರಲ್ಲಿ ವಿದೇಶಿ ಪ್ರವಾಸಿಗರು ಬರೆದಂಥ ಪ್ರಮುಖ ಪುಸ್ತಕಗಳನ್ನು ನೋಡೋಣ ಒಂದೊಂದಾಗಿ. ರೆಹ್ಲಾ ಎನ್ನುವಂಥ ಪುಸ್ತಕ ಬರೆದವರು ಯಾರು ಕೇಳಿದ್ರೆ ಇಬನ್ ಬತೂತಾ. ರೆಹ್ಲಾ ಎನ್ನುವಂಥ ಪುಸ್ತಕ ಬರೀತಾನೆ. ನ್ಯಾಚುರಲ್ ಹಿಸ್ಟರಿ ಪುಸ್ತಕ ಬರೆದಿದೆ ಯಾರು ಕೇಳಿದ್ರೆ ಪ್ಲಿನಿ. ಈ ನ್ಯಾಚುರಲ್ ಹಿಸ್ಟರಿ ಪುಸ್ತಕದಲ್ಲಿ ಭಾರತೀಯ ಪ್ರಾಣಿಗಳು, ಸಸ್ಯವರ್ಗ ಮತ್ತು ಖನಿಜದ ಬಗ್ಗೆ ಮಾಹಿತಿಯನ್ನು ನೀಡಲಾಗಿದೆ. ಇನ್ನು ಜಿಯೋಗ್ರಫಿ ಆಫ್ ಇಂಡಿಯಾ ಪುಸ್ತಕ ಬರೆದ ಫಾರಿನ್ ಟ್ರಾವೆಲರ್ ಯಾರು ಕೇಳಿದ್ರೆ ಟಾಲೆಮಿ. ಸ್ಟೋರಿಯೋ ಡೋ ಮುಗೋರ್ ಆಗಲೇ ಹೇಳಿದೆ ನಾನು. ಸ್ಟೋರಿಯೋ ಡೋ ಮುಗೋರ್ ಬರೆದಿದ್ದು ಯಾರು ಕೇಳಿದ್ರೆ ನಿಕೋಲಾ ಮೆನುಚಿ. ಇನ್ನು ಇಂಡಿಕಾ ಬರೆದಿದ್ದು ಯಾರು ಕೇಳಿದ್ರೆ ಮೆಗಸ್ತನಿಸ್. ಹಿಸ್ಟೋರಿಕಾ ಬರೆದಿದ್ದು ಯಾರು ಕೇಳಿದ್ರೆ ಬರೆದವರು ಹೆರೋಡೋಸ್. ಇನ್ನು ಟ್ರಾವೆಲ್ಸ್ ಇನ್ ದ ಮುಘಲ್ ಎಂಪೈರ್. ಬರೆದಿದ್ದು ಯಾರು ಕೇಳಿದ್ರೆ ಫ್ರಾನ್ಸಿಸ್ಕೋ ಬಾರ್ನಿಯರ್ ಈ ಕೃತಿಯನ್ನು ಬರೀತಾನೆ. ಸ್ನೇಹಿತರೆ, ಇದಿಷ್ಟು ವಿದೇಶಿ ಪ್ರವಾಸಿಗರಿಗೆ ಸಂಬಂಧಪಟ್ಟಂತಹ ಪ್ರಮುಖ ಅಂಶಗಳು. ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.